ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಈ ಮಿನಿ ಲಾಗ್. ನಾನಿಲ್ಲಿ ಪುದೀನ ಸೊಪ್ಪನ್ನ ಬಳಸ್ಕೊಂಡು ಹೋಟೆಲ್ ಸ್ಟೈಲ್ ಪುದೀನ ಬಾತನ್ನ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೇನೆ ಸಬ್ಬಕ್ಸಿ ಸೊಪ್ಪನ್ನ ಬಳಸ್ಕೊಂಡು ಒಂದು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ, ಈರುಳ್ಳಿ ಬಜ್ಜಿ. ಅದು ಕೂಡ ಟೇಸ್ಟು ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೇನೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ಫ್ರಿಡ್ಜ್ ಕೂಡ ಕ್ಲೀನ್ ಮಾಡೋದಿತ್ತು. ಅದನ್ನು ಕೂಡ ಕ್ಲೀನ್ ಮಾಡಿ ಸ್ವಲ್ಪ ಎಳ್ಳನ್ನೆಲ್ಲ ವಾಶ್ ಮಾಡಿದೆ. ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ನಾನಿವತ್ತು ಸ್ನಾನಕ್ಕೆ ಗೋವಿನ ಸಗಣಿಯ ಸಾಬೂನಿನ ಪುಡಿಯನ್ನ ಬಳಸಿದೀನಿ. ಇದರಲ್ಲಿ ನಿಮ್ಗೆ ಸೋಪ್ ಕೂಡ ಸಿಗುತ್ತೆ, ಹಾಗೇನೆ ಪೀತಾಂಬರಿ ಪೌಡರ್ ಆಗಿರ್ಬೋದು, ಇನ್ನು ಅನೇಕ ಪ್ರಾಡಕ್ಟ್ಗಳು ಈ ಸಗಣಿಯಿಂದ ಮಾಡಿದಂಥದ್ದು ನಿಮ್ಗೆ ಸಿಗತ್ತೆ. ನಿಮ್ಗೆ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ಇನ್ನೂ ಇನ್ಫಾರ್ಮೇಶನ್ ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಇದೆ, ನೀವು ಚೆಕ್ ಮಾಡ್ಬೋದು. ಯಾವುದೇ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಚರ್ಮ ರೋಗಗಳು ಬರ್ದೇ ಇರೋ ತರ ಈ ಒಂದು ಸಗಣಿಯ ಪುಡಿ ನಮ್ಗೆ ತಡೆಗಟ್ಟುತ್ತೆ. ಹಾಗೇನೆ ಫ್ರಿಡ್ಜ್ ಟೂರ್ ಕೂಡ ಮಾಡಿದೀನಿ ನಮ್ಮ ಮನೆದು. ಪೂರ್ತಿ ವಿಡಿಯೋ ಬೇಕಂದ್ರೆ ಲತಾ